ಬಿಜೆಪಿ ಮಂಜು ಬ್ಲಾಗ್ಸ್ ಸಪೋರ್ಟ್ ಮಾಡ್ರಿ ಎಲ್ರು. ಈಗ ಕಾಂಪಿಟಿಷನ್ ಯುಗ ಇಲ್ರಿ, ಈಗ ಕೊಲಾಬ್ರೇಷನ್ ಯುಗ ಅದ. ಈಗ ಮತ್ತೆ ಬಂದಿದ್ದಾನೆ ಯಾವುದೇ ಒಂದು ವಿಡಿಯೋ ಇಂದ ನಾವು ವೈರಲ್ ಆದವಲ್ರಿ. ಥ್ಯಾಂಕ್ ಯು ಸೊ ಮಚ್. ನಾ ಬಿಗ್ ಬಾಸ್ ಹೊಂಟೇನ್ರಿ ಗೈಸ್. ಎಲ್ಲರೂ ಜೆ ಕೃಷ್ಣ ಮೀಟ್ ಆಗಿ ಬಂದಿ. ಈಗ ನೆಕ್ಸ್ಟ್ ಮಂದಿ ಸ್ಟೇಜ್ ಮ್ಯಾಗ ನಾಟಕ ಮಾಡೋದು ಕಮ್ಮ ಆತು, ಹೊರಗೆ ಮಾಡಕ್ ಚಾಲು ಮಾಡಿದ್ರು. ಅದಕ್ಕ ನಾವು Welcome to my channel. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತ ನಾ ರೆಡಿ ಆಗಿ ನೋಡಿಲ್ಪ ಅಂದ್ರ ಕ್ರಿಯೋಸ್ಪಿಯರ್ ಅಂತ ಒಂದು BID ಒಳಗ ಫಂಕ್ಷನ್ ಮಾಡತ್ತಾರ. ಈ ಫಂಕ್ಷನ್ ಒಳಗ ಎಲ್ಲಾ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಮತ್ತು ಬಿಸಿನೆಸ್ ಎಲ್ಲ ಬರೈತಿ. ಈಗ ಇವೆಂಟ್ 9 ಸ್ಟಾರ್ಟ್ ಆಗೈತಿ. ನಾನು ರೆಡಿ ಆಗಿ ಹೊಂಟಿನಿ. ಬರೀ ಗೈಸ್ ಅಲ್ಲಿ ಯಾರು ನಿಮ್ಮ ಕ್ರಿಯೇಟರ್ ಬಂದಾರ, ಏನೇನ್ ಇವೆಂಟ್ ಆಕೈತಿ ಅದೆಲ್ಲ ತೋರಿಸ್ತೀನಿ. ಲೆಟ್ಸ್ ಗೋ ಗೈಸ್. ಈಗ ನಾವು ಬಂದಿವಿ BID ಕಾಲೇಜಿಗೆ. ನಾವು ಹತ್ತಿರ ಹೋದ್ರಿ, ಇಲ್ಲೆಲ್ಲ ಬ್ಯಾನರ್ಸ್ ಹಾಕಿ RK ಪ್ರಕಾಶ್ ಇಲ್ಲಿ ನೋಡ್ರಿ ಉಡಲಪ್ಪ ಅವ್ರದೆಲ್ಲ. ಈಗ ನಮಗೊಂದು ID ಕಾರ್ಡ್ ಕೊಟ್ರೆ, ID ಕಾರ್ಡ್ ಮತ್ತೊಂದು ಇದು ಕೊಟ್ರೆ. ಈ ಸದ್ಯ ಫಂಕ್ಷನ್ ಸ್ಟಾರ್ಟ್ ಆಗೈತಿ. ಲೆಟ್ಸ್ ಗೋ ಗೈಸ್, ಹೋಗೋ. ಮತ್ತೆ ಗೈಸ್ ಈಗ ಬಂದು ನಾವು ಗೆಸ್ಟ್ ಒಳಗೆ ನೋಡ್ರಿ ಡಿಯರ್ ಸುಪ್ರೀತ್ ಬ್ರೋ ಕೂಡ ಫೋಟೋ ತಗೊಳ್ಳೋದಾರ. ಈಗ ನೆಕ್ಸ್ಟ್ ನೋಡಪ್ಪ ಆಗ ಮೀಟ್ ಹಾಕೊಂಡ್ವಿ. ಲೆಟ್ಸ್ ಗೋ ಗೈಸ್. ಗೈಸ್ ಉಜ್ವಲ್ ಭೈ ಅಂತಂದೆ, ಇವ್ರಿಗೂ ಸಬ್ಸ್ಕ್ರೈಬ್ ಮಾಡ್ರಿ ಯೂಟ್ಯೂಬ್ ಒಳಗ. ಅದೇ ರಾಜ್ ಬೈ ಬೆಟ್ಟ ಬಂದು ನೋಡ್ರಿ ಗೈಸ್. ಜೆ ಕೃಷ್ಣ ನಮಸ್ತೆ. ಕ್ವಾಲಿಟಿ ಕನ್ನಡಿಗ ಮತ್ತು ಚಂದು ಅಣ್ಣ ಅವರದಾರ. ನೋಡ್ರಿ ಗೈಸ್, ನಮ್ಮ ಉಜ್ವಲ್ ಭೈ ಅವ್ರ ನಮ್ಮ ಪ್ರದ್ಯಾ ಅಕ್ಕಂದ ವಿಡಿಯೋ ಶೂಟ್ ಮಾಡತ್ತಾರ. ನಾವು ಬರ್ತೀವಿ ಮತ್. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಮ್ಮ ಕಾಲೇಜಲ್ಲಿ ಕ್ರಿಯೋಸ್ಪಿಯರ್ಸ್ ನಡೀತಾ ಇದೆ. ಅವ್ರ ಇನ್ಫ್ಲುಯೆನ್ಸರ್ ಬಂದಾರೆ, ಮತ್ತೆ ಇವಾಗ ಕೂಡ ಕ್ರಿಯೇಟರ್ಸ್ ಸುಪ್ರೀತ್ ಕೂಡ ಬಂದಿದ್ದಾರೆ. ಎಲ್ಲರೂ ಬಂದಿದ್ದಾರೆ. ಸೊ ಖುಷಿ ಆಗ್ತಾ ಇದೆ ಎಲ್ರಿಗೂ ನೋಡಿ. ಒಂಥರ ಲೈಕ್ ಎಲ್ಲೋ ವಿಡಿಯೋದಲ್ಲಿ ನೋಡಿದ್ವಿ, ಇವಾಗ ಲೈವ್ ಆಗಿ ನೋಡ್ತಾ ಇದ್ವಿ. ಒಂಥರ ರಿಯಲಿ ಎಕ್ಸೈಟೆಡ್ ಇದೆ. ಒಳಗಡೆ ಏನೇನು ಇವೆಂಟ್ಸ್ ನಡೀತಾ ಇದೆ ನೋಡ್ಬೇಕಂತ. ಎಲ್ಲಾ ಕ್ರಿಯೇಟರ್ಸ್ ಒಂದೇ ಪ್ಲೇಸ್ನಾಗ ಮೀಟ್ ಆಗೋದು ಭಾಳ ಅಂದ್ರೆ ಭಾಳ ರಿಯರ್. ಸೊ ಎಲ್ಲಾರು ಇವತ್ತು ಒಂದಾಗಿವಿ. ಸೊ ಬನ್ನಿ ನೋಡೋಣ, ಮುಂದೆ ತಿಳಿಸ್ತೇವೆ ಏನಾಗುತ್ತೆ ಅಂತ ಬ್ಲಾಗ್ ಥ್ರೂ. ಸಿ ಯು ಗೈಸ್. ಅಕ್ಷತಾ ಅಕ್ಕ ಅವ್ರು ಬಂದಾರ. ಈಗ ಇವಾಗ ಫಂಕ್ಷನ್ ನಡೆದೈತಿ. We welcome you guys, Wadidaj sir, Prakash RK sir, Udal Bhavar sir, and JJ Krish, and many more creators. ಮುಂಜಾನೆ ಉಪ್ಪಿಟ್ಟು ಬಿದ್ದಿತ್ತಂದ್ರೆ ಸ್ವಲ್ಪ ಜೋರು ಬೀಳ್ತಿತ್ತು ಚಪ್ಪಾಳೆ. ಇಲ್ಲಿ ನನ್ನ ಹೆಸರು ಪ್ರಕಾಶ್ RK ಅಂತ ಹೇಳಿ. ನಂದು ಒಂದು ಜರ್ನಿ ನಾನು ಶಾರ್ಟ್ ಕಟ್ ಆಗಿ ಹೇಳ್ತೇನೆ. ಬಹಳ ಕಳ್ದಂಗ ಮಂದಿ ಸ್ಟೇಜ್ ಮ್ಯಾಗ ನಾಟಕ ಮಾಡೋದು ಕಮ್ಮ ಆತು, ಹೊರಗೆ ಮಾಡ್ಲಕ್ ಚಾಲು ಮಾಡಿದ್ರು. ಅದಕ್ಕ ನಾವು ಈ ಫೇಸ್ಬುಕ್ ಮತ್ತ ಯೂಟ್ಯೂಬ್ ರೀ, ಅವಾಗಿನ ಇನ್ಸ್ಟಾಗ್ರಾಮ್ ಇರ್ಲಿಲ್ಲ, ಇನ್ನ ಅದು ಹುಟ್ಟಿದ್ದಿಲ್ಲ ಕಾಣತೈತಿ. ಈ ಕೋವಿಡ್ ಒಂದು ಬರ್ತ್ರಿ, ಯಾರಿಗೆ ಚಲೋ ಆಗೈತಿ ಗೊತ್ತಿಲ್ಲ, ಆದ್ರೆ ನಮ್ಮಂತವ್ರಿಗೆ ಬಹಳಷ್ಟು ಮಂದಿ ಯೂಸ್ ಆಗೈತಿ. ಬಹಳಷ್ಟು ಮನ್ಯಾಗ ಕೂತಂತ ಏನಿವು ಪ್ರತಿಭೆಗಳು ಅವಾಗ ಹೊರಗೆ ಬರ್ಲಾಕ್ ಚಾಲೋ ಅದು. ಅವ್ರ ಒಳಗೆ ಮತ್ತೆ ನಾ ಗೋಡ್ಯಾಗ ಏನ್ ಮಾಡ್ಬೇಕ್ರಿ, ಕೋವಿಡ್ ಹೊರಗೆ ಹೋದ್ರೆ ಮೆಟ್ಟಲ್ ಹೊಡಿತಿದ್ರು ಪೊಲೀಸರು. ನಮ್ ಜೀವನದಾಗ ಏನೂ ತಿರುಗಿಲ್ಲ. ಇದೇ ಹೇಳ್ಬೇಕಂದ್ರ ಯಾವುದೇ ಒಂದು ವಿಡಿಯೋ ಇಂದ ನಾವು ವೈರಲ್ ಆದವಲ್ರಿ. ಈಗ ಒಂದು ಹಾರ ಹೆಂಗ್ ಒಂದೊಂದೊಂದು ಹೂ ಪೋಣಸಾಗ ಹೆಂಗ್ ಒಂದು ಹಾರ ರೆಡಿ ಆಗತ್ತ, ಹಂಗ ಪ್ರತಿ ಒಂದು ವಿಡಿಯೋ ಜನಕ್ ಮುಟ್ಟ ನನ್ ಬಿಟ್ಟಿಲ್ರಿ. ಹಂಗ ಪ್ರತಿ ಒಂದು ವಿಡಿಯೋ ಇಂದ ನನ್ ಬಂದೈತ್ರಿ. ಒಂದೇ ರಾತ್ರಿ ನಾವು ವೈರಲ್ ಆಗಿ, ಅಥವಾ ರಾತ್ರಿ ಒಂದು ವಿಡಿಯೋ ನಿನ್ ಯಾರು ಫೇಮಸ್ ಆಗಿರ್ತಾರ, ಅದು ಈ ಚೈನಾ ಅಂತಾರ, ಅವ ಎಷ್ಟು ಜಲ್ದಿ ಫೇಮಸ್ ಆಗಿರ್ತಾನ ಅಷ್ಟೇ ಜಲ್ದಿನ ಹೋಗ್ಬಿಡ್ತಾನ. ಪ್ರಕಾಶ್ ಅಣ್ಣ ಅವ್ರು ಹೇಳಿದ ಪ್ರಕಾರ ಒಂದೊಂದು ಪಕ್ಕಳಿ ಜೋಡಿಸಿ ಹೂ ಆಗಿರೋದು ಹಾರೇನ್ರಿ ಸರ್, ಸಾರಿ ಏನೋ ಬಂದ್ರಿ, ಅದ ಮೀನಿಂಗ್ ಇತ್ತದು. ಅಂದ್ರೆ ಒಮ್ಮೆ ತಿರುವು ಆಗಿಲ್ರಿ ನಮಗ. ನಾವು 2018-19 ನಾವು ವಿಡಿಯೋ ಮಾಡ್ಕೊತ ಬರ್ಲಿರ್ತೀವಿ. ಅವಾಗ ಮತ್ ಇದು ಮಾಡ್ಲಿಕ್ಕೆ ಮೋಟಿವೇಶನ್ ಏನಪ್ಪಾ ಅಂತಂದ್ರ ಹಿಂಗರಿ, ನಮ್ಗೊಂದು ಹುಚ್ಚದ್ರಿ, ನಾವು ಸ್ವಲ್ಪ ತಿಂಡಿ ಅದ್ರಿ ನಮ್ಗೆ. ನಮಗೇನ್ರಿ ಮಂದಿ ನಾಕ್ರ ಅಂತಂದ್ರೆ ನಮ್ಗ್ ಭಾಳ ಖುಷಿ ಆಗ್ಬಿಡ್ತದ್ರಿ.
ಬಟ್ ಕ್ರಿಯೇಟರ್ಸಿಗೆ ಐ ಡೋಂಟ್ ಥಿಂಕ್ ಸೊ ನೀವು ಡೈರೆಕ್ಟ್ಲಿ AI ಯೂಸ್ ಮಾಡಿ ಕ್ರಿಯೇಟ್ ಮಾಡಿ ಸ್ಟಾರ್ಟ್ ಮಾಡ್ಬೇಕಂತ. ಇಫ್ ಯು ಆರ್ ಸ್ಟಾರ್ಟಿಂಗ್ ಔಟ್, ಫಸ್ಟ್ ಈಗ ಏನಿಲ್ಲಾರ್ದನು ಮನುಷ್ಯ ಥಿಂಕ್ ಮಾಡ್ತಿದ್ದಲ್ಲ, ಸೊ ಅದನ್ನ ಫಸ್ಟ್ ನಾವು ವಿಚಾರ ಮಾಡ್ಬೇಕು. ಎಲ್ಲರಿಗೂ ಹಾಯ್, ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ಈ ಕ್ವಶನ್ ನನಗೆ ಯಾರು ಕೇಳಿದ್ರೆ ಗೊತ್ತಿಲ್ಲ. ವಯಸ್ಸಿನಾಗ ದೊಡ್ಡವರು ಇರಲ್ಲ. ಸರಿ, 15 years ಇಂದ ಎವ್ರಿವನ್ ವಾಂಟೆಡ್ ಟು ಬಿ ಅನ್ ಇಂಜಿನಿಯರ್ ಆರ್ ಡಾಕ್ಟರ್. ಅದೊಂದು ಟ್ರೆಂಡ್ ಆಗ್ಬಿಟ್ಟಿತ್ತು. ಮನಿ ಒಂದು ಇಂಜಿನಿಯರ್ ಅಂಡ್ ಒಂದು ಕೋಟು ಇರ್ತದ. ನೀವು ಬೆಂಗಳೂರದಾಗ ಒಂದು ಕಲ್ಲು ಹೋದ್ರೆ ಇಂಜಿನಿಯರ್ಗೆ ಹೊಡಿತದ ಅಂತ. ಸೊ ಅದು ನಮಗೂ ಅಂತ ಕಲ್ಲು ಬಾಬಾರ್ದು. ಅದಕ್ಕೆ ಈ ಟೈಮ್ ಹೆಂಗ್ ಬಂದದಂದ್ರ ಎವ್ರಿಬಡಿ ವಾಂಟ್ಸ್ ಟು ಬಿ ಅ ಕ್ರಿಯೇಟರ್. ಈಗ ಯಾಕಂದ್ರೆ ವಿತ್ ಕಾಮಿಡಿ ದಟ್ ಆಫೆನ್ಸ್. ಕನ್ನಡದಾಗ ಹೇಳಿ ಸರ್. ಅಲ್ಲ, ನಿಮ್ ಕಾಮಿಡಿ ಬೇರೆದವ್ರು ಹರ್ಟ್ ಆದ್ರೂ ಮಾಡ್ಲಿಕ್ಕೆ ಇಷ್ಟಪಡ್ತಿರೋ ಅಥವಾ ವುಡ್ ಯು ಲೈಕ್ ಟು ಪ್ಲೇ ಇಟ್ ಸೇಫ್? ಸರ್, ಒಂದು ಹಿಂದೂ ಸ್ವಲ್ಪ ಮಾತಾಡ್ತೇನೆ ನೋಡ್ರಿ. ನಗು ಅನ್ನುವಂಥದ್ದು ಅದು ಸಹಜ. ಅದು ನಾವು ಈಗ ಹೆಂಗ್ ಪರಿಸ್ಥಿತಿಗೆ ಬಂದಿವಿ ಅಂದ್ರ ಇಪ್ಪ ಈಗ ನಗಬೇಕನ್ನ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟೆ ನಾವು. ನಗು ಅನ್ನುವಂಥದ್ದು ಸಹಜ, ಅದು ಹರಿಯೋ ನೀರಿದ್ದಂಗ, ಅದು ನಾಕ್ ಬಿಡ್ಬೇಕು. ಸುಮ್ಮ ಎಲ್ಲಾರು ಮಾಡ್ಲಿಕತ್ತಾರ ಅಂತ ಹೇಳಿ ನಾನು ಮಾಡ್ತೀನಿ ಅಂತಲ್ಲ. ನಿಮ್ ಮೊದ್ಲ ಒಂದು ನೀಶ್ ಸೆಲೆಕ್ಟ್ ಮಾಡ್ರಿ. ನಾ ಇದ್ರೊಳಗ ನಾ ವಿಡಿಯೋ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ನಿಮ್ಗ್ ನಾ ಡೈಲಿ ಹೇಳ್ತೀನಿ, ನಾ ಇದು ಬರಿತೀನಿ, ಈ ಟೈಮಿಗೆ ನಾ ಅಪ್ಲೋಡ್ ಮಾಡ್ತೀನಿ. ಇದು ಬಹಳ ದಿನದೊಳಗೆ ನೀವು ಅದನ್ನ ಸೇಮ್ ಅದೇ ರಿಪೀಟ್ ಮಾಡ್ಬೋತಿರ್ಬೇಕು. ಅದ್ರ ಜೊತೆಗೆ ನೀವು ಯಾವ ಪ್ಲಾಟ್ಫಾರ್ಮ್ದಾಗ ಅದನ್ನ ಅಪ್ಲೋಡ್ ಮಾಡ್ಲಿರ್ತೀರಿ ಅದ್ರದ್ದೊಂದು ಅಲ್ಗಾರಿದಮ್ ನೀವು ತಿಳ್ಕೋಬೇಕು. ಈಗ ಕಾಂಪಿಟಿಷನ್ ಯುಗ ಇಲ್ರಿ, ಈಗ ಕೊಲಾಬ್ರೇಷನ್ ಯುಗ ಅದ. ಈಗ ಜಾಸ್ತಿ ನಾವು ಕೊಲಾಬ್ರೇಷನ್ ಮಾಡಿದಷ್ಟು ಅವ್ರ ಆಡಿಯನ್ಸ್ ನಿಮಗ್ ಬರ್ತಾರ, ನಿಮ್ ಆಡಿಯನ್ಸ್ ಅವ್ರ ಕಡೆ ಹೋಗ್ತಾರ. ಹಿಂಗ ನಿಮ್ಗೆ ಒಂದು ಎಕ್ಸ್ಪೋಜರ್ ಸಿಗ್ತದೆ. ಸೊ ಅದ್ರ ಪ್ರಕಾರ ಈ ಟೈಪ್ ಸ್ಟೆಪ್ ಬೈ ಸ್ಟೆಪ್ ನೀವು ಕಾಂಟೆಂಟ್ ಮಾಡಬೇಕು. A few moments later. ನೋಡ್ರಿ ಗೈಸ್, ಈಗ ಊಟ ಮಾಡತ್ತೀವಿ. ಫುಲ್ ಈಗ ಒಂದು ಇವೆಂಟ್ ಹಾಫ್ ಮುಗಿದೈತಿ. ಊಟ ಮಾಡ್ಸ್ಯಾರ. ಚಪಾತಿ ಪಲ್ಯ, ಪನ್ನೀರ್ ಪಲ್ಯ, ಒಂದು ಸ್ವೀಟ್. ಲೆಟ್ಸ್ ಗೋ ಗೈಸ್, ಊಟ ಮಾಡಿ ಸಿಗ್ತೀವತ್ತು. ಈಗ ಭೇಟಾಗತ್ತೀವಿ. ಫುಲ್ ಮಾತುಕತೆ ನೋಡೋ ಹೆಂಗ ಅನಿಸ್ತಾನ ಬಿಜಾಪುರ್ ಬಂದ ಬಿಜಾಪುರ ಅಥವಾ ಕಲಬುರಗಿ ಆಯ್ತು. ಇಲ್ಲಿ ಬೈ ಈಗ ನಮ್ದು ಉಡಾಲ್ ಸಿನಿಮಾ ಶೂಟಿಂಗ್ ಇಲ್ಲೇ ಬಂದಿದ್ವಿ. ನಮ್ದು ಶೋ 600 ಸೀಟರ್ ಹೌಸ್ಫುಲ್ ಶೋ ಮಾಡಿದ್ವಿ. ಅದು ಇಲ್ಲೇ. ಈಗ ಇನ್ನೊಂದು ಫಿಲ್ಮ್ ಶೂಟ್ ನಡೀತದ, ಅದು ಇಲ್ಲೇ ಅನ್ನೋದು ಊರ್ರಿ, ನಮ್ಮ ಊರಾಗಿದೆ. ಬಿಗ್ ಬಾಸ್ ಹೌದು ಬೈ, ಥ್ಯಾಂಕ್ ಯು ಸೊ ಮಚ್. ನಾ ಬಿಗ್ ಬಾಸ್ ಹೊಂಟೇನ್ರಿ ಗೈಸ್. ಹೊಂಟೀನಿ, ದಯವಿಟ್ಟು ನೋಡ್ರಿ. ಇದ್ರೊಳಗ ಎಲ್ಲಿ ಗ್ರ್ಯಾಂಡ್ ಓಪನಿಂಗ್ ನೋಡ್ರಿ, ವೋಟ್ ಮಾಡ್ರಿ. ಅದು ಬಿಗ್ ಬಾಸ್ ಪಿಕ್ಚರ್ ಸುದೀಪ್ ಸರ್ ನಮ್ಮನ್ನು ಕರೀತಾರ, ನೋಡ್ರಿ ಟಿವಿಯಾಗ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಬಿಗ್ ಬಾಸ್ ಹೋಗುವಂತ ಅವಕಾಶ ಇದೆ ನಮ್ಗೆ. ಹೀರೋ ಆಗಿ ಮಾಡೋದು ಈಸಿ ಇಲ್ಲ ಬೈ. ಒಂದು ಮೂವಿದಾಗ ಅದಕ್ಕೆ ಬಹಳ ಕಷ್ಟದ. ಮಾಡ್ರಿ. ಮಂದಾರ ಹೂವೆ ಫಿಲ್ಮ್ ಮುಂದಿನ ವರ್ಷ ರಿಲೀಸ್ ಆಗುತ್ತೆ. ನಮ್ಮ ಉಡಾಳ್ ಪಾಯ್ ಅವ್ರು ಬಂದಾರ ಫೋಟೋ ಶೂಟ್ ಮಾಡೋದು. ನಮ್ಮ ಅಕ್ಷಯ್ ಪತ್ತಾರ್ ಬಾಯ್ ಅವ್ರು ಬಂದಾರ ಇಲ್ಲಿ. ನಮಸ್ತೆ ಬ್ರೋ. ಮತ್ತ ಫಿಲ್ಮ್ ಹೆಂಗ್ ನೋಡೋದು? ನಮ್ಮ ಬ್ರೋಗ್ ಸಬ್ಸ್ಕ್ರೈಬ್ ಮಾಡ್ರಿ, ಇನ್ನ ಬೆಳೆಸ್ರಿ. ನಮ್ಮ ಕನ್ನಡಿಗರು ಹೆಚ್ಚಾಗಿ ಬೆಳೆಸಿ. ಥ್ಯಾಂಕ್ ಯು ಗೈಸ್. ಫಿಲ್ಮ್ ಹೆಂಗ್ ನೋಡೋದ? ಫಿಲ್ಮ್ ಬಗ್ಗೆ ನಡೆದೈತ್ ಬ್ರೋ. ಒನ್ ಸೈಡ್ ಅಂಡ್ ಸೇವ್ ದಿಸ್ ವಿಡಿಯೋ ಗೈಸ್. ಈ ಫಿಲಮ್ ಒನ್ ಸೈಡ್ ಮೇಲೆ ಹೋಯ್ತೀನಿ. ನಿಮ್ ಸಪೋರ್ಟ್ ಪ್ರೀತಿ ಯಾವಾಗ ನನ್ನ ಮೇಲೆ ಇರಲಿ. ನಮ್ಮ ಬಿಜಾಪುರ ಹೆಸರು ಅಂಡ್ ನಮ್ಮ ಎಲ್ಲಾ ಸಮಾಜದ ಹೆಸರನ್ನ ತಗೊಂಡ್ಬರ್ತೀನಿ. ಜಸ್ಟ್ ನಿಮ್ಮ ಆಶೀರ್ವಾದ ಸಾಕ್ರಿ ನಮಗೆ. ಇರ್ತದ ಹೊಟ್ಟೆ ಹಂಚೋಡ. ಥ್ಯಾಂಕ್ ಯು. ನಮ್ದು ಬರ್ಲಿ ಹುಬ್ಬಳ್ಳಿ ಹಂಟರ್ಸ್ ಅಂತ. ಎಸ್ ಬ್ರೋ, ನೀವು ಕಂಟೆಂಟ್ ಕ್ರಿಯೇಟರ್ ಏನಾದ್ರು ಬೇಕಂದ್ರೆ ಮಾಡ್ತೀನಿ. ನಮ್ದು ಹೆಲ್ಪಿಗೋಸ್ಕರ ನೀವು ಇರ್ರಿ. ನೋಡ್ರಿ ಗೈಸ್, ಜೆ ಕೃಷ್ಣ ಅವ್ರ ಮೀಟ್ ಆಗಿ ಬಂದಿ. ಈಗ ನೆಕ್ಸ್ಟ್ ಉಜ್ವಲ್ ಬಾಯ್ ಅವರು. ನಮಸ್ಕಾರ ಎಲ್ಲರಿಗೂ. 2000 years later. 998 ಮಂದಿ ಏನ್ ಕಮೆಂಟ್ ಹಾಕ್ಯಾರ ಗೊತ್ತೇನ್ರಿ? ಕ್ಯಾಪ್ ತೆಗಿ. ನನಗೆ ಒಂದು ಕೇಳೋದ, ನಂದು ಬೋಲ್ ತಲೆ ನೋಡು, ಫೆಟಿಸ್ ಏನದ ನೀವು? ಕೆಟ್ಟ ಅನಿಸ್ತ್ರಿ ನನಗ. ಕ್ಯಾಪ್ ತೆಗಿ, ಕ್ಯಾಪ್ ತೆಗಿ. ನಾ ಕನ್ಫ್ಯೂಸ್ ಆದ್ರಿ 2 ಸೆಕೆಂಡ್. ಬೇರೆ ಆ್ಯಪ್ದಾಗ ಲೈವ್ ಬಂದಿನಿ. ಮತ್ತೆ ಕನ್ನಡ ರ್ಯಾಪ್ಗೆ ನೀವು ಎನರ್ಜಿ ಕೊಡ್ತಿರೋ
growing character, and the one and only rapper. Let's welcome RD Tillu on stage, please. ನಮಸ್ಕಾರ ಎಲ್ರಿಗೂ. ಸೌಂಡ್ ಕೇಳಿಸ್ತಿಲ್ಲ, ಈ ಕಡೆ ಸೌಂಡ್ ಬರುತ್ತೆ, ಆ ಕಡೆ ಸೌಂಡ್ ಬರಬೇಕು. ಬಿಕಾಸ್ ಏನಕ್ಕೆ ಅಂದ್ರೆ ಎಷ್ಟು 600 ಕಿಲೋಮೀಟರ್ಸ್, ಅಲ್ಲಿಂದ ಇಲ್ಲಿವರೆಗೆ ಬರೋದಕ್ಕೆ 600 ಕಿಲೋಮೀಟರ್ಸ್ ಆಯ್ತು. ಅಲ್ಲಿಂದ ಇಲ್ಲಿವರೆಗೆ ಫಸ್ಟ್ ಟೈಮ್ ಬಂದಿದ್ದೀನಿ. ಸೊ ನಿಮ್ ಎನರ್ಜಿ ಸೂಪರ್ ಆಗ್ಬೇಕು ನನಗೆ. ಬಿಕಾಸ್ ಏನಕ್ಕೆ ಅಂತಂದ್ರೆ ನಾ ಇಲ್ಲಿಂದ ಅಲ್ಲಿ ಹೋದ್ರೆ ನಾವು ಹೇಳ್ಬೇಕು ಉತ್ತರ ಕರ್ನಾಟಕ ಬಂದಿ ಅಂತಂದ್ರೆ ಬೇರೆ ಲೆಕ್ಕಾಚಾರ. ಯಾವ ತರ ಹೋಗುತ್ತೆ ಅಂತಂದ್ರೆ ಯಮ್ ಟೌನ್ ನಲ್ಲಿ ಬಾಯ್ಸ್ ಎಲ್ಲ ಫುಲ್ಲಿ ಲೋಡೆಡ್ ಗನ್. ಯಮ್ ಟೌನ್ ಗಾನ್ ಚಲಿ ಬೇಡ ಕಿತ್ತಾಕ್ತೀವಿ ಕಣ್. $1.1 million ವ್ಯೂಸ್ ತಗೊಂಡಿದೆ ಬರೀ ಒಂದು 3 months ಅಲ್ಲಿ. ಸೊ ನನಗೆ ಅನ್ಸುತ್ತೆ ಅಂತಂದ್ರೆ ಇವಾಗ ನನ್ನ ಟೈಮ್ ಸ್ಟಾರ್ಟ್ ಆಯ್ತು ಅಂತ ನನಗೆ ಅನ್ಸುತ್ತೆ. ಸೊ ಅದಕ್ಕೆ ಫಸ್ಟ್ ಟ್ರ್ಯಾಕ್ ಇಂದ ಸ್ಟಾರ್ಟ್ ಮಾಡಬೇಕು ಅಂತ, ಫಸ್ಟ್ ಇಂದ ಸ್ಟಾರ್ಟ್ ಮಾಡಬೇಕು ಅಂತ ಈಗ ನಾನ್ ರೆಡಿ ಅಂತ ಬಿಟ್ಟು ಟ್ರ್ಯಾಕ್ ಮಾಡಿದೀನಿ. ಸೊ ಟ್ರ್ಯಾಕ್ ಯಾವ್ದಾರ ಹೋಗುತ್ತೆ ಗೊತ್ತಾ? ಇನ್ನು ವೇಟ್ ಮಾಡೋದಿಲ್ಲ ಮಗ, ಈಗ ನಾನ್ ರೆಡಿ. ನನ್ ಟೈಮ್ ಶುರು ಆಯ್ತು ನೋಡು, ಈಗ ನಾನ್ ರೆಡಿ. ಆಗೋದಿಲ್ಲ ಅಂದವರೆಲ್ಲ ಕೇಳು, ಈಗ ನಾನ್ ರೆಡಿ. ಹಳೆ ಟಿಲ್ಲು ಮತ್ತೆ ಬಂದಿದ್ದಾನೆ, ಈಗ ನಾನ್ ರೆಡಿ. ನಾನು ಮೀಟ್ ಆದಾಗ ಒಂದು 6 years ಮುಂಚೆ ಮೀಟ್ ಆಗಿದ್ದು. ಬರೀ ಅವನಿಗೆ 17 years ಓಲ್ಡ್ ಇದ್ದು. 17 years ಇವಾಗ ಎಷ್ಟು 22. ಸೂಪರ್ ನೋಡಿ, ಅಲ್ಲಿಂದ ಇಲ್ಲಿವರೆಗೆ ಒಟ್ಟಿಗೆ ಬಂದಿದ್ದೀವಿ. ಸೊ ಡೇ 1 ಇಂದ ಒಟ್ಟಿಗೆ ಇದ್ದೀವಿ ಎಲ್ಲರೂ. ಅಂಡ್ ನಂದು ಎಷ್ಟು ಪ್ರಾಜೆಕ್ಟ್ಸ್ ಇದೆ ಅಂಡ್ ಆಲ್ಮೋಸ್ಟ್ ಕನ್ನಡ ಹಿಪ್ ಹಾಪ್ ಅಲ್ಲಿ ಒಂದು 80% ಆಫ್ ದ ಮ್ಯೂಸಿಕ್ ಇವನೇ ಮಾಡೋದು. ಯಂಗ್ ಮಿಲ್ಲರ್ ಅಂತ ನೀವು ಕೇಳಿರ್ತೀರಾ. ಸೊ ಇವ್ನು ಟ್ಯಾಗ್ ಯಾವ ತರ ಬರುತ್ತೆ ಗೊತ್ತಾ? ಮಿಲ್ಲರ್ ರೋಲ್ ಕರ್ ಅಂತ ಗೊತ್ತಲ್ಲ ಅವರ ಮಿಲ್ಲರ್ ಮಿಲ್ಲರ್ ಒಂದು ನಿಮಿಷ. ಅದಕ್ಕಿಂತ ಮುಂಚೆ ಒಂದು ಫುಲ್ ನೇಮ್ ಕೇಳ್ರಿ, ಒಂದು ಒರಿಜಿನಲ್ ನೇಮು. ಇದ್ಯಾಕ್ರಿ ಎಲ್ಲಾರ ಮುಂದೆ ನನ್ನ ಹೇಳು ಹೇಳು. ಅಚಿಂತ್ಯ ಮಧುಸೂದನನ್ ಕೊಡುಕುನ್ನೋನ್ ವಿಶ್ವಾಮಿತ್ರ. ಒಂದು ಪಯನ್ ಇದ್ದಂಗೆ ಐತೆ. ಓಕೆ ಲೆಟ್ಸ್ ಪ್ಲೇ. Guys, all creators. ನಮ್ಮ ಸಬ್ಸ್ಕ್ರೈಬರ್ಸ್ ಏನ್ ಹೇಳ್ರಿ ಮತ್ತೆ? ಎಲ್ರು ಸಪೋರ್ಟ್ ಮಾಡ್ರಿ ಅವರಿಗೆ. ಈಗೀಗ ಬೆಳಕತ್ತಾರ, ಎಲ್ಲಾರು ಸಪೋರ್ಟ್ ಮಾಡ್ರಿ. ಬಿಜೆಪಿ ಮಂಜು ಬ್ಲಾಗ್ಸ್ ಅಂತ ಹೇಳ್ರಿ. ಯಾವ್ದು? ಬಿಜೆಪಿ ಮಂಜು ಬ್ಲಾಗ್ಸ್. ಬಿಜೆಪಿ ಮಂಜು ಬ್ಲಾಗ್ಸ್ ಸಪೋರ್ಟ್ ಮಾಡ್ರಿ ಎಲ್ರು. ಥ್ಯಾಂಕ್ ಯು. ನೀವೇನ್ ಹೇಳ್ತೀರಾ? ಅವಿ ಏನ್ ಹೇಳಿದಲ್ಲ ಐಡಿಯಾಸ್ ಅದನ್ನ ಫಾಲೋ ಮಾಡ್ಕೊರಿ. ಅನ್ನ ಬೆಳಿತನ ಜಲ್ದಿ ಫಾಲೋ ಮಾಡ್ಕೊರಿ. 1 ಲಕ್ಷ ಫಾಲೋವರ್ಸ್ ಆಗ್ಲಿಲ್ಲ ಕಂಟೆಂಟ್ ಚಲೋ ಕೊಡ್ರಿ. ಓಕೆ ಒಟ್ಟ ಬಿಡಬಾರ್ದು ಸಾಡ್ಲ ಬಿಡಿ. ಇವ್ರು ಹಂಗೆ ಸ್ವಲ್ಪ ಬ್ಯಾಡ್ ಕಮೆಂಟ್ಸ್ ಹಾಕಬೇಡ್ರಿ, ಮತ್ತೆ ಭಾಷೆ ಬಿಡ್ತಾರೆ. ಒಟ್ಟ ಬ್ಯಾಡ್ ಮಾತಾಡಿದ್ರು ಬ್ಯಾಡ್ ಕಮೆಂಟ್ ಹಾಕ್ರಿ. ಇವ್ರು ಮಾತ್ರ ಬಿಡಲ್ರಿ, ಮತ್ತೆ ನೀವು ಫುಲ್ ತೊಳೆದೇ ಬಿಡ್ತಾರೆ. ಯಾರು ಬಿಟ್ರು ಇವ್ರು ಬಿಡಲ್ರಿ, ಭಾಳ ಡೇಂಜರ್ ಅದಾರ. ಸ್ವಲ್ಪ ನೋಡಿ ಮಾಡಿ ಕಮೆಂಟ್ ಹಾಕೋದು ಬರೀರಿ, ಹೌದಿಲ್ರಿ? ಏನ್ ಹೇಳ್ತೀರಿ ನಿಮ್ಗೆ ಹೇಟರ್ಸ್? ಏನು ಹೇಳಲ್ಲ, ಐ ಲವ್ ದಮ್. ಅದಕ್ಕೆ ಓಕೆ ಅಂತ ಸರಿ ಇಟ್ಬಿಟ್ರಿ ಏನ್ರಿ? ಮಾಡ್ತೀರಿ? ಓಕೆ ಓಕೆ ಡನ್, ಬಾಯ್ ಬಾಯ್. ಆರಾಮ್ ಬಾಯ್. ದೇವ್ರ ಸುಪ್ರೀತ್ ಅವ್ರ ಇವತ್ತಿಂದ ಈ ಕ್ರಿಯೇಟರ್ ಮೀಟಪ್ಸ್ ನಮಗಂತೂ ಭಾಳ ಖುಷಿ ಆಯ್ತು, ಭಾಳ ಎಂಜಾಯ್ ಮಾಡಿದ್ರಿ. ಮತ್ತು ಎಲ್ಲ ಕ್ರಿಯೇಟರ್ಸ್ ಬಂದಿದ್ರು, ಎಲ್ಲ ಆರ್ಟಿಸ್ಟ್ ಬಂದಿದ್ರು, ಭಾಳ ಖುಷಿ ಆಯ್ತು. ಈ ಥರ ಒಂದು ಮೆಮೊರಿಬಲ್ ಇವೆಂಟ್ ಮತ್ತೆ ಆಗ್ತಿರ್ಬೇಕು ನಮ್ಮ ಬಿಜಾಪುರದಾಗ. ಸೊ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನೀವು ಮಿಸ್ ಮಾಡಿರಿ, ಗಂಟೆ ಹೊಡಿಬೇಕು ಹಂಗೆ ಬಾಜುಕ. ಗಂಟೆ ಅವ್ರು ಹೊಡಿತಾರೆ ಬಿಡ್ರಿ ಬೇರೆ ಕಡೆ. ಗಂಟೆ ಹೊಡಿರಿ. ನೀ ಹೆಂಗ್ ಹೇಳ್ತಿ ಹಂಗ ಹೊಡಿತಾರ. ಇಲ್ಲ ಹಿಂಗೆ ಕ್ಲಿಕ್ ಮಾಡ್ರಿ ಬರೀ. ಕ್ರಿಯೋಸ್ಪೇರ್ ಅವ್ರು ನೋಡ್ರಿ ಒಂದು ಅಜೆಂಡಾ ಒಂದು ಇದು ಕೊಟ್ಟರು. ಇದ್ರೊಳಗೆ ಶೆಡ್ಯೂಲ್ ಹೆಂಗಿತ್ತು, ಏನೇನು ಫಂಕ್ಷನ್ ಅದಾವತ್ತು ಅದು ಬಿಟ್ರೆ ಇವು ಸ್ಟಿಕರ್ಸ್ ಕೊಟ್ಟರು ಮಸ್ತ್. ಆಮೇಲೆ ಒಂದು ID ಕಾರ್ಡ್ ಕೊಟ್ಟಿದ್ರು ನಮ್ಮ ಹೆಸರಲ್ಲೇ. ದಟ್ಸ್ ವೈಸ್ ಇಟ್ಸ್ ಟೈಮ್ ಟು ಫಿನಿಶ್ ದ ಬ್ಲಾಗ್. ಈ ಬ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮಸ್ತ್ ಸಿಕ್ಕು ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಟಾಟಾ, ಬಾಯ್ ಬಾಯ್.